ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಪ್ರೇಯರೆ, ಅವಕಾಶ ಕೊಟ್ಟಂಥ ತಂದೆಯಾದ ದೇವರಿಗೆ ಮೊಟ್ಟ ಮೊದಲದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲರೂ ಕೂಡ ಹಾಗೆ ತಲೆ ಬಾಗಿಸೋದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂಥ ಪ್ರಿಯ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ರಾಜ. ಮತ್ತೊಂದು ಅವಕಾಶವನ್ನು ಕೊಟ್ಟು ನಮ್ಮನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆಯಾದ ದೇವರೇ. ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ಅನುಗ್ರಹಿಸಿಕೊಡಿ. ಕೇಳುವಂಥ ನಿನ್ನ ಮಕ್ಕಳಿಗೆ ಜ್ಞಾನವನ್ನು, ವಿವೇಕವನ್ನು ಅನುಗ್ರಹಿಸಿಕೊಡಿ ಎಂಬುದಕ್ಕಾಗಿ ಪ್ರಾರ್ಥಿಸ್ತಾ ನಮ್ಮನ್ನು ತಗ್ಗಿಸ್ಕೊಳ್ತಾ ನಿಮ್ಮನ್ನು ಮೆಚ್ಚಬೇಕಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ಕೊಳ್ತೀನಪ್ಪ, ಜೀವಳ ತಂದೆ, ಆಮೇನ್. ಪ್ರೇರಾದ ದೇವರ ಮಕ್ಕಳಿರ, ಈ ವರ್ಷದಲ್ಲಿ ಗುಡ್ ಫ್ರೈಡೆ ಸಂದರ್ಭವಾಗಿ ನಾವೆಲ್ಲರೂ ಕೂಡ ಅಂಶಗಳನ್ನು ಮಾತನಾಡ್ಕೊ ಬರ್ತಿದ್ದೇವೆ. ಎಲ್ಲರೂ ಒಂದೊಂದು ವಿಧವಾಗಿ ಮಾತನಾಡ್ತಕ್ಕಂಥ ಅಂಶಗಳಲ್ಲಿ ತುಂಬ ಅದ್ಭುತವಾಗಿದೆ. ಆದರೆ ನಮಗೆ ಕೊಟ್ಟಿರ್ತಕ್ಕಂಥ ಅಂಶದ ಹೆಸರು ದೇವರ ಲೆಕ್ಕಗಳು. ನೋಡುವಾಗ ಪ್ರೇರಾದ ದೇವರ ಮಕ್ಕಳಿರ, ದೇವರು ನಿಜವಾಗಲೂ ನೋಡಬೇಕಾದ್ರೆ ದೇವರ ಲೆಕ್ಕಗಳೇನು, ಮನುಷ್ಯನ ಲೆಕ್ಕಗಳೇನು ಎಂಬುದಕ್ಕಾಗಿ ನಾವು ನೋಡೋಣ. ಮನುಷ್ಯನ ಲೆಕ್ಕಗಳು ಯಾವ ರೀತಿಯಾಗಿರುತ್ತಂತ ನೋಡುವಾಗ ಎಲ್ಲರೂ ಕೂಡ ಗಮನದಿಂದ ಕೇಳಿಸ್ಕೋಬೇಕು. ಮಕ್ಕಳು ಕೂಡ ಸೈಲೆಂಟಾಗಿರಬೇಕು. ಯಾಕಂತ ನೋಡುವಾಗ ಪ್ರಿಯರೇ, ಮನುಷ್ಯನ ಲೆಕ್ಕ ಯಾವ ರೀತಿಯಾಗಿರುತ್ತಂತ ನೋಡುವಾಗ, ಒಬ್ಬ ಮನುಷ್ಯನು ಮಳೆ ಬರುತ್ತಂತ ನೋಡುವಾಗ ಎಷ್ಟು ಡಿಗ್ರಿ ಇದೆ ಇವತ್ತು ಮಳೆ ಬರುತ್ತಂತ ಹೇಳ್ಬಿಟ್ಟು ಕಂಡುಹಿಡಿದ್ಬಿಟ್ಟು ಮೊಬೈಲ್ಗಳಲ್ಲಿ ಇವತ್ತು ಬರುತ್ತೆ. ವಾತಾವರಣ ಎಷ್ಟಿದೆ ಎಂಬುದಕ್ಕಾಗಿ ಕಂಡುಹಿಡಿದು ಗೊತ್ತಾಗುತ್ತೆ ಪ್ರೇರೆ. ಆದರೆ ದೇವರ ಲೆಕ್ಕ ಯಾವ ರೀತಿಯಾಗಿದೆ ಅಂತ ನೋಡುವಾಗ ತುಂಬ ಅದ್ಭುತವಾಗಿದೆ ಪ್ರಿಯರಾದ ದೇವರ ಮಕ್ಕಳಿರ. ದೇವರ ಲೆಕ್ಕ ಬಹಳವಾಗಿದೆ ಪ್ರಿಯರೇ. ಯಾಕಂತ ನೋಡುವಾಗ ಶಾಂತಲಾ ದೇವಿ ಅಂತಕ್ಕಂಥವರು ಕ್ಯಾಲ್ಕುಲೇಟ್ರಿಗಿಂತಲೂ ಫಾಸ್ಟಾಗಿರ್ತಕ್ಕಂಥ ಲೆಕ್ಕವನ್ನು ಮಾಡ್ತಿದ್ರು ಪ್ರಿಯರೇ, ಆ ತಾಯಿ. ಆದರೆ ಪ್ರಿಯರೇ, ಮನುಷ್ಯರು ಮಗುವಿಗೆ ಮಗ್ಗಿ 20ರ ಮಗ್ಗಿ ತನಕ ಕಲ್ತ್ಕೊ ಬಂದರೆ ಭಯ ಪಟ್ಕೊಂಡು ಮಗ್ಗಿ ಕಲ್ತ್ಕೊ ಬರ್ತಾರೆ ಪ್ರಿಯರೇ. ಆದರೆ ಕಲಿತು ಅದ್ಭುತವಾಗಿ ಶಾಲೆಗಳಲ್ಲಿ ಅವರವರ ಶಾಲೆಗಳಲ್ಲಿ ಹೇಳ್ತಾ ಇರ್ತಾರೆ. ಆದರೆ ದೇವರ ಲೆಕ್ಕಗಳು ಇನ್ನೆಷ್ಟು ಉನ್ನತವಾಗಿದೆ, ದೇವರ ಲೆಕ್ಕಗಳು ಇನ್ನೆಷ್ಟು ಉನ್ನತವಾಗಿದೆ ಅಂತ ನೋಡುವಾಗ ಪ್ರಿಯರೇ, ಒಂದು ವಚನವನ್ನು ಓದಿಕೊಂಡು ಮುಂದಕ್ಕೆ ಹೋಗೋಣ. ಆದಿಕಾಂಡ 15ನೇ ಅಧ್ಯಾಯ 15ನೇ ವಚನವನ್ನು ಒಂದು ಸಲ ಓದಿಕೊಳ್ಳೋಣ. ನೀನಂತೂ ಸಮಾಧಾನದೊಡನೆ ಆದಿಕಾಂಡ 15:5 ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದಾದರೆ ನೀನು ಲೆಕ್ಕಿಸು. ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದಾದರೆ ನೀನು ಲೆಕ್ಕಿಸು. ಅಬ್ರಾಹ್ಮನಿಗೆ ದೇವರು ಹೇಳ್ತಿದ್ದಾರೆ, ಆಕಾಶದ ಕಡೆಗೆ ನೋಡಪ್ಪ, ಒಂದು ಸಲ ನಕ್ಷತ್ರಗಳು ಎಷ್ಟಿದಾವೋ ಅಷ್ಟನ್ನು ಲೆಕ್ಕಿಸು ಎಂಬುದಕ್ಕಾಗಿ. ಯಾರಾದರೂ ಲೆಕ್ಕ ಮಾಡೋಕ್ಕಾಗುತ್ತಾ ಪ್ರಿಯರಾದ ದೇವರ ಮಕ್ಕಳಿರ? ನಕ್ಷತ್ರಗಳನ್ನು ಯಾರಾದರೂ ಕೂಡ ಲೆಕ್ಕ ಮಾಡಲಿಕ್ಕಾಗುತ್ತಾ? ಯಾರಿಂದಲೂ ಕೂಡ ಆಗೋದಿಲ್ಲ. ಆದರೆ ಅದನ್ನು ಲೆಕ್ಕಿಸಿದಾತರು ಯಾರಾದರೂ ಇದರಂತ ನೋಡುವಾಗ ಅದು ದೇವರು ಮಾತ್ರ ಪ್ರಿಯರೇ. ಆ ನಕ್ಷತ್ರಗಳನ್ನು ಲೆಕ್ಕ ಮಾಡಿ ಯಾವ ಸ್ಥಳದಲ್ಲಿಡಬೇಕು, ಯಾವುದಕ್ಕೆ ಏನೇನು ಹೆಸರಿಡಬೇಕಂತ ಗೊತ್ತಿರ್ತಕ್ಕಂಥದ್ದು ದೇವರಿಗೆ ಮಾತ್ರ ಇದೆ ಪ್ರಿಯರೇ. ದೇವರಿಗೆ ಮಾತ್ರ ಗೊತ್ತಿದೆ ವಿನಃ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂತ ನೋಡುವಾಗ ಮನುಷ್ಯನು ಒಂದು ಲೆಕ್ಕವನ್ನು ಮಾಡ್ಬೋದು, ಮನುಷ್ಯನು ಒಂದು ರೀತಿ ಎಷ್ಟು ಜನ ಇದ್ದಾರಂತ ಲೆಕ್ಕ ಮಾಡ್ಬೋದು. ಆದರೆ ನಿಜವಾಗಲೂ ನೋಡುವಾಗ ದೇವರ ಲೆಕ್ಕಕ್ಕೂ ಮನುಷ್ಯರ ಲೆಕ್ಕಕ್ಕೂ ಅದ್ಭುತವಾಗಿ ವ್ಯತ್ಯಾಸ ಇದೆ, ಭಯಂಕರವಾದ ವ್ಯತ್ಯಾಸ ಇದೆ. ಎಲ್ಲರೂ ಕೂಡ ಗಮನದಿಂದ ಕೇಳಿಸ್ಕೋಬೇಕು. ದೇವರ ಲೆಕ್ಕಕ್ಕೂ ಮನುಷ್ಯರ ಲೆಕ್ಕಕ್ಕೂ ಬಹಳ ವ್ಯತ್ಯಾಸ ಇದೆ ಪ್ರಿಯರಾದ ದೇವರ ಮಕ್ಕಳಿರ. ಯಾಕಂತ ನೋಡುವಾಗ ಒಂದು ಜಾಗದಲ್ಲಿ ಪ್ರಿಯರೇ, ಒಂದು ಜಾಗದಲ್ಲಿ ನೋಡುವಾಗ ಒಬ್ಬ ಮನುಷ್ಯನು ಯಾವ ರೀತಿಯಾಗಿರ್ತಾನಂತ ನೋಡುವಾಗ, ತಂದೆ
ಒಬ್ಬ ಮಗನನ್ನು ಓದಿಸ್ತಿರುವ ಸಂದರ್ಭದಲ್ಲಿ ಒಳ್ಳೆ ಶಾಲೆಗೆ ಸೇರಿಸಿರ್ತಾರೆ ಪ್ರಿಯರ ತಂದೆ. ಆದರೆ ತಂದೆಗೆ ಆವಾಗ ಹೇಳ್ತಾ ಇರ್ತಾನೆ, ಮಗು ಹೇಳ್ತಾ ಇರ್ತಾನೆ 8ನೇ ಕ್ಲಾಸ್ 10ನೇ ಕ್ಲಾಸ್ ಇರುವಾಗ, ಅಪ್ಪ ನನ್ನ ಶಾಲೆ ಹತ್ರ ನೀನು ಬರಬೇಡ. ಯಾಕೆ ಹೇಳ್ತಾ ಇರ್ತಾನಂತ ನೋಡುವಾಗ, ಇವನು ಕೊಳೆ ಬಟ್ಟೆಗಳನ್ನು ಹಾಕಿಕೊಂಡು ಬರ್ತಿರುವ ಕಾರಣ ಇವನು, ಅಪ್ಪ ನಿನ್ನ ಶಾಲೆ ಹತ್ರ ನನಗೆ ಏನು ಅವಮಾನ ಆಗುತ್ತೆ. ಆದರೆ ನಿಜವಾಗ್ಲೂ ನೋಡಬೇಕಾದ್ರೆ ಆ ತಂದೆ ಹತ್ರ ದುಡ್ಡು ಬಹಳ ಇತ್ತು, ಆ ತಂದೆ ಹತ್ರ ಬೇಕಾದಷ್ಟು ದುಡ್ಡಿತ್ತು. ಆದರೂ ಕೂಡ ಆ ತಂದೆ ಯಾಕಂತ ನೋಡುವಾಗ ಒಂದು ದಿವಸಲೂ ಕೂಡ ಒಳ್ಳೆ ಬಟ್ಟೆಗಳನ್ನು ಹಾಕಿಕೊಂಡು ಹೋಗಲಿಲ್ಲ ಅಂತ ಕಾರಣ ಏನಕ್ಕಂತ ನೋಡುವಾಗ, ನನ್ನ ಮಗನಿಗೋಸ್ಕರ ಮುಂದೊಂದು ದಿನ ಕೂಡಿಸಿ ಇಡಬೇಕೆಂಬುದಕ್ಕಾಗಿ ತಂದೆ ಆಲೋಚನೆ ಮಾಡ್ತಿದ್ರೆ, ಈ ಮಗನು ಏನಂತ ಹೇಳ್ತಿದ್ದಂತ ನೋಡುವಾಗ, ಅಪ್ಪ ನನ್ನ ಶಾಲೆ ಹತ್ರ ನೀನು ಬರಬೇಡ, ಅಂತ. ಒಂದು ದಿವಸ ಇದೇ ರೀತಿಯಾಗಿ ದೊಡ್ಡ ಜಾಬ್ ಸಿಗುತ್ತೆ ಪ್ರಿಯರಾದವರ ಮಕ್ಕಳಿರ, ಉತ್ತಮ ರೀತಿಯಾಗಿ ಜಾಬ್ ಕೊಡಿಸ್ತಾರೆ ಅವರ ತಂದೆಯವರು. ಆದರೆ ಒಂದು ದಿವಸ ಜಾಬ್ ಸಿಗುತ್ತೆ, ಬೇರೆ ದೇಶಗಳಲ್ಲಿ ಇರ್ತಾನೆ. ತಂದೆ ಒಂದು ದಿವಸ ಸತ್ತೋಗ್ಬಿಡ್ತಾನೆ ಪ್ರಿಯರೇ. ಸತ್ತೋಗುವಾಗ ಈ ಮಗನಿಗೆ ಕೇರ್ಲೆಸ್ ಆಗಿ ತಂದೆಯನ್ನು ಸುಡುವ ಸಮಯಕ್ಕೆ ಬರ್ತಾನೆ ಪ್ರಿಯರೇ. ಆ ತಂದೆ ಬೆಲೆ ಅವನಿಗೆ ಅರ್ಥ ಆಗಲಿಲ್ಲ ಪ್ರಿಯರೇ. ಸತ್ತಾಗ ಅವನಿಗೆ ಒಂದು ಜಾಗದಲ್ಲಿ, ಕಿಟಕಿಯಲ್ಲಿ, ಹಳೆ ಮನೆಗಳಲ್ಲಿ ಇರ್ತಾವಲ್ಲ, ಆ ಜಾಗದಲ್ಲಿ ಕೂಡಿಸಿರ್ತಕ್ಕಂಥ ಹಣವನ್ನು ಅದರ ಮೇಲೆ ಒಂದು ಮಾತನ್ನು ಬರೆದೋಗಿದ್ರು, ಮಗನೇ ನಾನು ಇಷ್ಟು ವರ್ಷ ನಿನಗೋಸ್ಕರ ದುಡಿದು ಇಷ್ಟೊಂದು ಕೂಡಿಸಿಟ್ಟಿದ್ದೀನಿ, ಅದು ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಅಲ್ಲೊಂದು ಪತ್ರವನ್ನು ಬರೆದಿಟ್ಟು ಅಲ್ಲಿ ಭಯಂಕರವಾದ ದುಡ್ಡು ಆಸ್ತಿ ಅವನು ಮಾಡಿರ್ತಕ್ಕಂಥ ಸಂಪಾದನೆ ಎಲ್ಲ ಇಟ್ಟು ಹೋಗಿರ್ತಾನೆ ಪ್ರಿಯರೇ. ಆವಾಗ ಅರ್ಥ ಆಗುತ್ತೆ ತಂದೆ ಬೆಲೆ. ನೀನು ನನಗೋಸ್ಕರ ಅವತ್ತಿಂದ ನಾನು ಓದುವ ಸಂದರ್ಭದಿಂದ ಇದುವರೆಗೂ ನೀನು ನನಗೋಸ್ಕರ ಕೂಡಿಸಿಟ್ಟಿದ್ದು ಇಷ್ಟಂತ ನನಗೆ ಗೊತ್ತಾಗಲಿಲ್ಲ. ಅದೇ ರೀತಿಯಾಗಿ ಯೇಸು ಕ್ರಿಸ್ತರು ಅಷ್ಟು ದೊಡ್ಡ ಪದವಿ ಇದ್ದರೂ ಕೂಡ ನಮಗಾಗಿ ನಿಮಗಾಗಿ ನರವತಾರ ಎತ್ತಿ ಈ ಭೂಮಿ ಮೇಲೆ ಬರುವಂಥ ಅವಶ್ಯಕತೆ ಯಾಕಿತ್ತಂತ ನೋಡುವಾಗ, ನನ್ನನ್ನು ಬದುಕಿಸಲಿಕ್ಕೋಸ್ಕರ, ನಾನು ಜೀವಂತವಾಗಿರ್ಲಿಕ್ಕೋಸ್ಕರ. ಅರ್ಥ ಮಾಡ್ಕೋಬೇಕು ಪ್ರಿಯರೇ, ನೀನು ಜೀವಂತವಾಗಿ ಇವತ್ತು ಬದುಕ್ತಿದ್ದೀವಿ ಅಂದರೆ ಆತನು ನರವತಾರ ಎತ್ತಿ ಏನು ಇಲ್ಲದಾಗೆ ಆತನು ಶಿಲುಬೆ ಮೇಲೆ ಅಷ್ಟೊಂದು ಘೋರವಾದ ಒಳತೆಗಳನ್ನು ತಿಂತಿದ್ದರಂದರೆ ಅದು ನಿನಗೋಸ್ಕರ, ನನಗೋಸ್ಕರ. ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಆತನ ಲೆಕ್ಕ ಎಷ್ಟು ಗೊತ್ತಾ? ನನ್ನ ಮಕ್ಕಳು ಒಬ್ಬರಾದರೂ ಕೂಡ ನಾಶ ಆಗಬಾರ್ದು, ನನ್ನ ಮಕ್ಕಳು ಒಬ್ಬರು ಕೂಡ ನಾಶ ಆಗಬಾರ್ದು, ಎಲ್ಲರೂ ಕೂಡ ನಾನಿರುವ ಜಾಗದಲ್ಲೇ ಎಲ್ಲರೂ ಕೂಡ ಇರಬೇಕೆಂದು. ಅಷ್ಟೊಂದು ದೇವರ ಲೆಕ್ಕ. ಮನುಷ್ಯನ ಲೆಕ್ಕ ಏನು? ಭಾನುವಾರ ಪ್ರಾರ್ಥನೆಗೆ ಹೋಗಬೇಕು, ಬಾಕಿ ದಿನ ಎಲ್ಲ ನಮ್ಮ ಆಟ ನಮಗೆ ಇರಬೇಕು. ಆದರೆ ನಿಜವಾಗಲೂ ನೋಡಬೇಕಾದ್ರೆ 33.5 ವರ್ಷ ಕಾಲ ಈ ಭೂಮಿ ಮೇಲೆ ಯೇಸು ಕ್ರಿಸ್ತರು ಬದುಕಿ ತನಗೋಸ್ಕರ ಏನು ಕೂಡ ಮಾಡಿಕೊಳ್ಳಿಲ್ಲ, ತನಗೋಸ್ಕರ ಎಲ್ಲಿ ಕೂಡ ಸಂಪಾದನೆ ಮಾಡಲಿಲ್ಲ. ಕೇಳಿದರೆ ಎಲ್ಲಾದರೂ ಕೂಡ ತನಗೋಸ್ಕರ ಸಂಪಾದನೆ ಮಾಡ್ಕೊಂಡಿರೋದು ಎಲ್ಲಾದರೂ ಕೇಳಿದ್ರೆ ಪ್ರಿಯರಾದ್ಯವ್ರ ಮಕ್ಕಳಿರ? ತನಗೋಸ್ಕರ ಎಲ್ಲಿ ಕೂಡ ಸಂಪಾದನೆ ಮಾಡಿಕೊಳ್ಳಿಲ್ಲ. ಯಾರಿಗೋಸ್ಕರ ಸಂಪಾದನೆ ಮಾಡಿದ್ರಂದ್ರೆ ನಿಮಗೋಸ್ಕರ, ನನಗೋಸ್ಕರ. ನೀವು ಜೀವಂತವಾಗಿ ಬದುಕಬೇಕಂತ ಆತನು ಹೆಜ್ಜೆ ತಂದೆಯೇ ನನ್ನ ಮಕ್ಕಳು ಹಿಂಗಾಗ್ತಿದ್ದಾರೆ, ದೇವಾ ಹಿಂಗಾಗ್ತಿದ್ದಾರೆ. ಎಲ್ಲಿಗೋದ್ರೂ ಕೂಡ ಅವರು ಎಚ್ಚರಿಕೆ ಮಾತುಗಳು. ನೀವು ನನ್ನ ಏನು ನೋಡಿ ಬರ್ತಾಯಿದ್ರಾ? ನನ್ನ ಹತ್ರ ಬಂದರೆ ಎಲ್ಲರೂ ಕೂಡ ಸೈಲೆಂಟಾಗಿ ವಾಕ್ಯ ಕೇಳಿಸ್ಕೋಬೇಕು. ನೀವು ನನ್ನನ್ನು ಏನು ನೋಡಿ ಬರ್ತಾಯಿದ್ರ ಅಂತ ನೋಡುವಾಗ ಊಟ ಸಿಗುತ್ತಂತ ಬರ್ತಾಯಿದ್ರಾ? ಡೈರೆಕ್ಟಾಗಿ ಹೇಳ್ತಿದ್ರು, ನಿತ್ಯ ಜೀವಕ್ಕೋಸ್ಕರ ನೀವು ಬರ್ತಾಯಿಲ್ಲ, ಏನಾದರೂ ಊಟ ಸಿಗುತ್ತೇನೋ ಅಂತ ಬರ್ತಾಯಿದ್ರು ಅಂತ ಎಚ್ಚರಿಕೆವಾದ ಮಾತುಗಳನ್ನು ಹೇಳ್ತಾ ಯೇಸು ಕ್ರಿಸ್ತರ ಅದು ದೇವರ ಲೆಕ್ಕ. ಇನ್ನೊಂದು ವಚನವನ್ನು ಕೂಡ ಆಗಿ ಓದಿಕೊಳ್ಳೋಣ. ಮತ್ತಾಯ
ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನ. ಎಲ್ಲರೂ ಕೂಡ ಬೈಬಲ್ ಓಪನ್ ಮಾಡಿ. ನಿಮ್ಮ ತಲೆ ಕೂದಲುಗಳು ಸಹ ನಿಮ್ಮ ಎಲ್ಲವೂ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ. ಎಲ್ಲವೂ ಎಣಿಕೆಯಾಗಿದೆ. ಸಾಕು. ಇವಾಗ ತಲೆ ಕೂದಲುಗಳನ್ನು ಲೆಕ್ಕ ಹಾಕಿ ನೋಡೋಣ. ಎಲ್ಲರೂ ಕೂಡ ಎಷ್ಟಿದ್ದಾವೆ ತಲೆ ಕೂದಲುಗಳು? ಪ್ರತಿಯೊಬ್ಬರು ಕೂಡ ಎಷ್ಟಿದ್ದಾವೆ ಲೆಕ್ಕ ಹಾಕಿ ನೋಡೋಣ. ಆಗಲ್ಲ. ಯಾಕಂತ ನೋಡುವಾಗ ಯಾವ ಮನುಷ್ಯನಿಗೂ ಕೂಡ ಇನ್ನೊಂದು ನೋಡಬೇಕಾದ್ರೆ ತನ್ನ ಮುಖವನ್ನು ತಾನು ನೋಡ್ಕೊಳ್ಳಲಿಕ್ಕಾಗದಂಥ ಪರಿಸ್ಥಿತಿ ಮನುಷ್ಯರದು. ಎಲ್ಲಿ ನೋಡ್ಕೋಬೇಕಂತ ನೋಡುವಾಗ ಕನ್ನಡಿಯಲ್ಲಿ ನೋಡ್ಕೋಬೇಕು. ತನ್ನ ಮುಖವನ್ನು ತಾನು ಯಾವ ರೀತಿಗಿದ್ದೀವಿ ಅಂತ ನೋಡ್ಕೊಳ್ಳೋದಕ್ಕೆ ಡೈರೆಕ್ಟ್ ಯಾರಿಂದಲೂ ಕೂಡ ಆಗೋದಿಲ್ಲ. ಆದರೆ ದೇವರು ನಿಜವಾಗಲೂ ನಿನ್ನ ತಲೆ ಕೂದಲು ಎಷ್ಟಿದೆವೆಂದು ಲೆಕ್ಕ ಮಾಡುವಂಥ ಶಕ್ತನ ಯಾರಾದರೂ ಇದ್ರೆ ಅಂದರೆ ಅದನ್ನು ದೇವರು. ಯಾರಪ್ಪ? ದೇವರು. ಆದರೆ ನಾವು ಅಂದ್ಕೊಳ್ತಿರ್ತೀವಿ, ನಾವಾಗ ಅಂದ್ಕೊಳ್ತಿರ್ತೀವಿ ನಾನು ಎಲ್ಲರಿಗಿಂತ ಮೇಲು, ನಮ್ಮ ಗರ್ವ ಯಾವ ರೀತಿಯಾಗಿರುತ್ತೆ ಅಂತ ನೋಡುವಾಗ ನಾನು ಎಲ್ಲ ಬಲ್ಲವನು, ನಾನು ಎಲ್ಲ ಬಲ್ಲವನು. ಸ್ವಲ್ಪ ಕಲಿತ್ರೆ ಒಬ್ರು ಹೇಳ್ತಿದ್ರು, ಪ್ರಿಯರಾಧ್ಯವರ ಮಕ್ಕಳಿರ, ಬೈಬಲ್ ತಗೊಂಡು ನಾನು ಈ ಬೈಬಲ್ ಎಷ್ಟಿದೆಯೋ ಉಲ್ಟಾ ಪಲ್ಟ ಮಾಡಿ ಎಲ್ಲ ಬೈಬಲ್ ಓದಿ ಮುಗಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ರು. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಒಂದೇ ವಚನ ದಿನ ಓದಿ ಅದರಲ್ಲಿ ಹೊಸ ಹೊಸ ವಿಷಯಗಳೇ ಸಿಗುತ್ತೆ. ಒಂದೇ ವಚನ ಡೈಲಿ ಓದಿದ್ರು ಕೂಡ ಅದರಲ್ಲಿ ಹೊಸ ಹೊಸ ವಿಷಯ ಸಿಗುತ್ತೆ ಪ್ರಿಯರು. ಯಾಕಂತ ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆಗಳು 119, 121 ಅನಿಸುತ್ತೆ, ನಿನ್ನ ವಾಕ್ಯವು ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಕೀರ್ತನೆಗಳು 119, 121 ಅನಿಸುತ್ತೆ, ನೋಡ್ಕೊಳ್ಳಿ. ಆದರೆ ದೇವರ ಜೇನು ಸಿಕ್ಕಿದಾಗ ಯಾರಾದರೂ ಕೂಡ ರುಚಿ ಇಲ್ಲ ಅಂತ ತೆಗೆದು ಹಾಕಲಿಕ್ಕಾಗುತ್ತಾ ಪ್ರಿಯರೇ? ನನಗೆ ರುಚಿ ಸಿಗ್ತಾ ಇಲ್ಲ ಅಂತ ಯಾರಾದರೂ ಹೇಳಲಿಕ್ಕೆ ಹೋಗ್ಲಿ, ಕಣ್ಣೀರು ಬೇಡ, ಒಂದು ಲೋಟ ನೀರು ತೆಗೆದುಕೊಳ್ಳೋಣ. ಆ ನೀರು ಎಷ್ಟಿದೆ ಅಂತ ಲೆಕ್ಕ ಮಾಡಿ ನೋಡೋಣ. ಈಗ ಒಂದು ಲೋಟ ನೀರು ತಗೋಬಿಟ್ಟು ಈ ನೀರು ಎಷ್ಟಿದೆ ಅಂತ ಲೆಕ್ಕ ಮಾಡಲಿಕ್ಕಾಗುತ್ತಾ? ಒಂದು ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 56ನೇ ಅಧ್ಯಾಯ 8ನೇ ವಚನ. ಕೀರ್ತನೆಗಳು 56, 8ನೇ ವಚನ. ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದು ನೀನೇ ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯವು ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ದೇವರ ಲೆಕ್ಕ ನೋಡುವಾಗ ನಾವು ಸುರಿಸ್ತಾ ಇರ್ತೀವಲ್ಲ ಕಣ್ಣೀರು, ಅದನ್ನು ಕೂಡ ದೇವರ ಬುದ್ದಲಿಯಲ್ಲಿ ಇಟ್ಟುಕೊಂಡು ಎಷ್ಟಿದೆ ಅಂತ ಲೆಕ್ಕ ಇವಾಗ ನಾವು ಹುಟ್ಟಿದ ದಿನದಿಂದ ಈ ದಿನದವರೆಗೆ ಎಷ್ಟು ಹತ್ತಿದೀವೋ ಲೆಕ್ಕ ಮಾಡ್ಕೊಳ್ಳೋಣ ನೋಡೋಣ. ಲೆಕ್ಕ ಮಾಡ್ಕೊಳ್ಳೋದೇನು, ಯಾವ ಜಾಗದಲ್ಲಿ ಹತ್ತಿದೀವಿ ಅನ್ನೋದು ಕೂಡ ಮರ್ತೋಗಿದ್ವಿ ಪ್ರಿಯರಾಧ್ಯವರ ಮಕ್ಕಳಿರ. ಯಾವ ಸಂದರ್ಭಕ್ಕೋಸ್ಕರ ಏನು ಕಲ್ ಆದರೆ ದೇವರ ಲೆಕ್ಕ ಯಾವ ರೀತಿಯಾಗಿದೆ ಅಂತ ನೋಡುವಾಗ ಬುದ್ದಲಿಯಲ್ಲಿ ತುಂಬಿ ದೇವರ ಪುಸ್ತಕದಲ್ಲಿ ನಾವು ಕಣ್ಣೀರು ಹಾಕಿರ್ತಕ್ಕಂಥ ಸಂದರ್ಭವನ್ನು ದೇವರು ತುಂಬಿಟ್ಕೊಂಡಿದ್ದಾರಂತೆ ಪ್ರಿಯರಾಧ್ಯವರ ಮಕ್ಕಳಿರ. ಮಾನವನು ಪ್ರಿಯರಾಧ್ಯವರ ಮಕ್ಕಳಿರ, ಮಾನವನ ಲೆಕ್ಕಗಳು ಏನೋ ಒಂದು ಲೆಕ್ಕ ಆಗ್ತಿರ್ತಾನೆ ಪ್ರಿಯರಾಧ್ಯವರ ಮಕ್ಕಳಿರ. ಒಳ್ಳೆ ರೀತಿಯಾಗಿ ಮೇಧಾವಿಗಳು ಅನೇಕ ರೀತಿಯಾಗಿ ವಾತಾವರಣವನ್ನು ಲೆಕ್ಕ ಹಾಕಿದ್ದಾರೆ, ಅನೇಕ ರೀತಿಯಾಗಿ ಒಳ್ಳೊಳ್ಳೆ ರೀತಿಯಾಗಿ ಮಾಡಿದ. ಆದರೆ ಅದಕ್ಕಿಂತಲೂ ಶ್ರೇಷ್ಠವಾದ ಲೆಕ್ಕ ಎಲ್ಲಿದೆ ಅಂತ ನೋಡುವಾಗ ಅದು ದೇವರ ಗ್ರಂಥದಲ್ಲಿ, ನಮ್ಮಲ್ಲಿ ನಿನ್ನಲ್ಲಿರ್ತಕ್ಕಂಥ ಏಕೈಕ ಗ್ರಂಥ ಅದು ಸತ್ಯವೇದ ಗ್ರಂಥದಲ್ಲಿ ಪ್ರಿಯರಾಧ್ಯವರ ಮಕ್ಕಳಿರ ಇದೇ ಪ್ರಿಯರೇ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ದೇವರಿಗೆ ಅರ್ಪಿಸಬೇಕು. ನಮ್ಮನ್ನು ನಾವು ದೇವರಿಗೆ ಅರ್ಪಿಸಬೇಕು. ಮಾನವನ ಹೇಳ್ಬೇಕಾದ್ರೆ ನಿಜವಾಗಲೂ ಕೂಡ ಮಾನವನ ರೂಪ ಯೇಸು ಕ್ರಿಸ್ತರು ತೆಗೆದುಕೊಂಡು ಭೂಮಿ ಮೇಲೆ ಬಂದಿದ್ದೇ ಒಂದು ಏನಕ್ಕೋಸ್ಕರ ಅಂತ ನೋಡುವಾಗ ಒಂದೇ ಏನಕ್ಕಂತ ನೋಡುವಾಗ ನೀವೆಲ್ಲರೂ ಕೂಡ ಬದಲಾಗಿ ನನ್ನಾಗೆ ನೀವೆಲ್ಲರೂ ಕೂಡ ನಿಶಬ್ದದಿಂದ ವಾಕ್ಯವನ್ನು ಕೇಳಿಸ್ಕೋಬೇಕು. ಎಲ್ಲರೂ ಕೂಡ ಏನು ಮಾಡಬೇಕಂತ ನೋಡುವಾಗ
ನನ್ನಾಗಿ ನೀವು ಕೂಡ ತಗ್ಗಿಸಲ್ಪಡ್ರಿ. ಅವಾಗ ಯೇಸು ಕ್ರಿಸ್ತರು ಸತ್ತಾಗ ಎಲ್ಲಿಗೋದ್ರು ಪ್ರೇರೆ? ಎಲ್ಲಿಗೋದ್ರು? ಅವರು ತಂದೆ ಆದ ದೇವರ ಹತ್ರ ಹೋಗಿ ಇವಾಗ ಆರಾಮಾಗಿದ್ದಾರೆ ಅಲ್ವಾ. ಈ ಲೋಕದಲ್ಲಿ ಎಷ್ಟು ಕಷ್ಟಪಟ್ಟರು, ಅದಕ್ಕೆ ದೇವರು ಹೇಳ್ತಾರೆ ಯೇಸು ಕ್ರಿಸ್ತರು ಇವಾಗ ಹೋಗಿರ್ತಕ್ಕಂಥದ್ದು ಏನಕ್ಕೆ? ನಿಮಗೋಸ್ಕರ ಏನು ಸಿದ್ಧ ಮಾಡ್ತೀನಿ ಅಂತ ಹೇಳಿದ್ದಾರೆ? ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡ್ತೀನಿ, ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೀವು ರೆಡಿಯಾಗಿರ್ರಿ. ಏನಂತೆ? ಒಬ್ಬ ಬೇರೆ ರಾಜ್ಯಕ್ಕೆ ಹೋಗಿ ದುಡಿದುಕೊಂಡು ಬರ್ತಿರುವಾಗ ಫಸ್ಟು ಫ್ಯಾಮಿಲಿ ಕರ್ಕೊಂಡು ಹೋಗಲ್ಲ ಪ್ರಿಯರೇ. ಫಸ್ಟು ಜಾಬು ಯಾವ ರೀತಿಯಾಗಿದೆ ಹೋಗ್ಬಿಟ್ಟು ನೋಡಿಕೊಂಡು ವಾತಾವರಣ ಚೆಕ್ ಮಾಡಿಕೊಂಡು ಅಲ್ಲೇನಾದರೂ ಚೆನ್ನಾಗಿದ್ದರೆ ನಾನು ಅಲ್ಲಿ ನಿಮಗೋಸ್ಕರ ಒಂದು ಬಾಡಿಗೆ ಮನೆಯೋ ಏನೋ ಮಾಡಿ ಆಮೇಲೆ ನಿಮ್ಮನ್ನು ಬರ್ತೀನಿ, ಆವಾಗ ನಾವು ಆರಾಮಾಗಿ ಸೆಟ್ಲಾಗ್ಬೋದು. ಹೇಳ್ತಾರಲ್ವಾ? ಅದೇ ರೀತಿಯಾಗಿ ಯೇಸು ಕ್ರಿಸ್ತರು ಈ ಭೂಮಿ ಮೇಲೆ ನೀವೆಲ್ಲರೂ ಕೂಡ ಚೆನ್ನಾಗಿರ್ರಿ, ನನ್ನಾಗಿ ನೀವು ಬದುಕ್ತೇರ್ರಿ, ನಾನು ನಿಮಗೋಸ್ಕರ ಏನು ಸಿದ್ಧ ಮಾಡ್ತೀನಿ? ಬಿಡಾರಗಳನ್ನು ಸಿದ್ಧ ಮಾಡ್ತೀನಿ. ಆ ಬಿಡಾರಗಳನ್ನು ಸಿದ್ಧ ಮಾಡಿ ನಿಮ್ಮನ್ನು ನಾನು ಆ ಜಾಗಕ್ಕೆ ಕರೆದುಕೊಂಡು ಹೋಗ್ತೀನಿ. ಮಕ್ಕಳ, ನೀವೆಲ್ಲರೂ ಕೂಡ ರೆಡಿಯಾಗಿರ್ರಿ. ಯಾವ ಸಮಯ ಯಾವ ಗಳಿಗೆ ಗೊತ್ತಿಲ್ಲ, ಯಾವ ಸಮಯ ಯಾವ ಗಳಿಗೆ ಅಂತ ಗೊತ್ತಿಲ್ವಲ್ಲ ಪ್ರಿಯರೇ. ಆ ರೀತಿಯಾಗಿ ದೇವರು ನಮಗೋಸ್ಕರ ಸಿದ್ಧ ಮಾಡಿದ್ದಾರೆ. ನಾವು ಅದಕ್ಕೋಸ್ಕರ ಎದುರು ನೋಡುವವರಾಗಿರಬೇಕು ಪ್ರಿಯರೇ. ಯಾಕಂತ ನೋಡುವ ದೇವರ ಇನ್ನೊಂದು ವಚನವನ್ನು ಕೂಡ ಆಗಿ ಓದ್ಕೊಳ್ಳೋಣ. ಯೋಬ 31ನೇ ಅಧ್ಯಾಯ 4ನೇ ವಚನ. ಆತನೇ ನನ್ನ ನಡತೆಯನ್ನು ನೋಡಿ, ದೇವರು ಎಲ್ಲವನ್ನು ಲೆಕ್ಕ ಮಾಡ್ತಿದ್ದಾರೆ. ನಾವು ಇನ್ನು ಮುಂದೆ ಆದರೂ ಪಾಪ ಮಾಡೋದನ್ನು ಬಿಟ್ಟು ನಿತ್ಯ ಜೀವಕ್ಕೋಸ್ಕರ ಸಮಯ ಆಯ್ತಕ್ಕ? ಹಾಂ, ಸರಿ. ಎಲ್ಲರೂ ಕೂಡ ಹಾಗೆ ತಲೆ ಬಾಗಿಸಿದ್ರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಅಪ್ಪಾಜಿ, ನಮ್ಮನ್ನು ಸ್ವಲ್ಪ ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂಥ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆಯಾದ ದೇವರೇ, ಅಪ್ಪ, ನಿನ್ನ ಮಾತುಗಳು ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿರ್ತಕ್ಕಂಥ ಮಾತು ಸ್ವಾಮಿ. ಆ ವಾಕ್ಯವು ನಮ್ಮೆಲ್ಲರನ್ನು ಕೂಡ ಬದಲಾಯಿಸ್ತದೆ ತಂದೆಯಾದ ದೇವರೇ. ಅಪ್ಪ, ನಿನ್ನ ವಾಕ್ಯದಲ್ಲಿ ನಾವು ಬಲವುಳ್ಳವರಾಗಿ ಬದುಕಲಿಕ್ಕೆ ಸಹಾಯ ಮಾಡಿರಿ ಅಪ್ಪ. ನಾವೆಲ್ಲರೂ ಕೂಡ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಪಡುವಂತೆ ಸಹಾಯ ಮಾಡಿ ಅಂತ ಪ್ರಾರ್ಥಿಸ್ತಾ, ನಮ್ಮನ್ನು ತಗ್ಗಿಸ್ಕೊಳ್ತಾ, ಅದೇ ರೀತಿಯಾಗಿ ಕೂಟವನ್ನು ನಡೆಸ್ತಕ್ಕಂಥ ರಾಮಣ್ಣವ್ರನ್ನ ಕೂಡ ನೆನಪಿಸ್ಕೊಳ್ರಿ. ಅವ್ರಿಗೆ ಒಳ್ಳೆ ಆರೋಗ್ಯವನ್ನು ಕೂಡ ದಯಪಾಲಿಸ್ಕೊಡ್ರಿ. ಅದೇ ರೀತಿಯಾಗಿ ಕೂಡಿ ಬಂದಿರತಕ್ಕಂಥ ನಿನ್ನ ಮಕ್ಕಳನ್ನೆಲ್ಲರನ್ನು ಕೂಡ ನೆನಪಿಸ್ಕೊಳ್ರಿ. ಇದುವರೆಗೂ ತಾಳ್ಮೆಯಿಂದ ಕೇಳಿರ್ತಕ್ಕಂಥ ನಿನ್ನ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಕನಿಕರಿಸಿ ಕಾಪಾಡಿ ಎಂಬುದಕ್ಕಾಗಿ ಪ್ರಾರ್ಥಿಸ್ತಾ, ನಮ್ಮನ್ನು ತಗ್ಗಿಸ್ಕೊಳ್ತಾ ನಿಮ್ಮ ನಾಮ ಮೆಚ್ಚಬೇಕಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ಕೊಳ್ತೀನಪ್ಪ, ಜೀವಳ ತಂದೆ. ಆಮೇನ್. ಆತ್ಮರೆಲ್ಲರಿಗೂ ವಂದನೆಗಳು.